ನಮಸ್ಕಾರ ವೀಕ್ಷಕರೇ, ವಿಶೇಷ ಪ್ರೊಡಕ್ಷನ್ಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮೆಲ್ಲರ ನೆಚ್ಚಿನ ಬಿಗ್ ಬಾಸ್ 12 ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದೆ. ನಾವೆಲ್ಲರೂ ಕುತೂಹಲದಿಂದ ಕಾಯುತ್ತಿದ್ದೆವು ಈ ಸಲ ಬಿಗ್ ಬಾಸ್ 12 ಯಾರು ಹೋಸ್ಟ್ ಮಾಡ್ತಿದ್ದಾರೆ ಎಂದು. ಇಂದು ಕಲರ್ಸ್ ಕನ್ನಡ ಅವರು 4 ಗಂಟೆಗೆ ಒಂದು ಪ್ರೆಸ್ ಮೀಟ್ ಅನ್ನು ಆಯೋಜಿಸಿದ್ದರು. ಆ ಪ್ರೆಸ್ ಮೀಟಲ್ಲಿ ಈ ವರ್ಷ ಕಲರ್ಸ್ ಕನ್ನಡ ಬಿಗ್ ಬಾಸ್ 12 ಯಾರು ಹೋಸ್ಟ್ ಮಾಡುತ್ತಿದ್ದಾರೆಂದು ರಿವೀಲ್ ಮಾಡಿದ್ದಾರೆ. ಈ ವರ್ಷ ಬಿಗ್ ಬಾಸ್ ಕನ್ನಡ 12 ಹೋಸ್ಟ್ ಮಾಡುತ್ತಿರುವರು ಅವರೇ ಕಿಚ್ಚ ಸುದೀಪ್ ಅವರು. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ಕರೆಕ್ಟ್ ಆಗಿದೆ. ಈ ವರ್ಷ ಅಲ್ಲದೆ ಮುಂದೆ ಬರುವ ಸೀಸನ್ಸ್ ಕೂಡ ನಮ್ಮ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡಲಿದ್ದಾರೆ. ಆ ಪ್ರೆಸ್ ಮೀಟ್ ಅಲ್ಲಿ ಮೊದಲನೆಯದಾಗಿ ಅಭಿಮಾನಿಗಳ ಹಾಗೂ ಪ್ರೇಕ್ಷಕರ ವಿಡಿಯೋವನ್ನು ತೋರಿಸಿದ್ದರು. ಆ ವಿಡಿಯೋದಲ್ಲಿ ಹಲವಾರು ಜನರು ಏನು ಹೇಳಿದ್ದಾರೆಂದರೆ, ನಾವು ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡದಿದ್ದರೆ ಬಿಗ್ ಬಾಸ್ 12 ನೋಡೋದಿಲ್ಲ ಎಂದು. ಅದಲ್ಲದೆ ಕಿಚ್ಚ ಸುದೀಪ್ ಅವರು ನೆಕ್ಸ್ಟ್ ಅಮಿತಾಬ್ ಬಚ್ಚನ್ ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾವು ಎಲ್ಲರೂ ವೀಕೆಂಡಲ್ಲಿ ಕಿಚ್ಚ ಸುದೀಪ್ ಅವರ ಸ್ಟೈಲ್, ಗತ್ತು ಮತ್ತು ಅವರ ಕನ್ನಡಕ್ಕಿರುವ ಅಭಿಮಾನವನ್ನು ನೋಡಲು ಪ್ರತಿ ವೀಕೆಂಡ್ ಕಾಯುತ್ತಿರುತ್ತೇವೆ ಎಂದು ಎಲ್ಲರಿಗೂ ತಿಳಿದಿದ್ದ ವಿಷಯ. ಪ್ರೆಸ್ ಮೀಟಲ್ಲಿ ಕಲರ್ಸ್ ಕನ್ನಡ ಹೆಡ್ ಅವರು ಬಿಗ್ ಬಾಸ್ ಕನ್ನಡ ಒಂದು ಕಲ್ಚರಲ್ ಟಚ್ ಅನ್ನು ನೀಡಿದೆ ಹಾಗೂ ಈ ಕಾರ್ಯಕ್ರಮವನ್ನು ಬ್ಲಾಕ್ ಬಾಸ್ಟರ್ ಮಾಡಿದವರು ನಮ್ಮ ಪ್ರೇಕ್ಷಕರೇ ಎಂದು ಹೇಳಿದ್ದಾರೆ. ಅದಾದ ನಂತರ ಫಸ್ಟ್ ಸೀಸನ್ ಇಂದ ಹಿಂದಿನ ಸೀಸನ್ ವರೆಗೂ ನಡೆದ ಸಣ್ಣ ಸಣ್ಣ ಕ್ಲಿಪ್ಸ್ ವಿಟಿಯನ್ನು ಪ್ಲೇ ಮಾಡಿದ್ದರು. ಅದರಲ್ಲಿ ನಮಗೆಲ್ಲರಿಗೂ ಇಷ್ಟವಾದ ಲೈನ್ ಏನೆಂದರೆ, ಬೆಸ್ಟ್ ಬಿಸ್ನೆಸ್ ಈಸ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಎಂದು. ಈ ಪ್ರೆಸ್ ಮೀಟಲ್ಲಿ ಕಿಚ್ಚ ಸುದೀಪ್ ಅವರಿಗೆ ನೀವು ಏಕೆ ಬಿಗ್ ಬಾಸ್ 12 ಅನ್ನು ಹೋಸ್ಟ್ ಮಾಡಲು ಒಪ್ಪಿಕೊಂಡಿರಲಿಲ್ಲ ಎಂದು ರಿಪೋರ್ಟರ್ಸ್ ಅವರು ಕೇಳಿದ್ದರು. ಅದಕ್ಕೆ ಕಿಚ್ಚ ಸುದೀಪ್ ಅವರು ಹೀಗೆಂದು ಹೇಳಿದ್ದಾರೆ, ಕನ್ನಡಕ್ಕೆ ಪ್ರಾಮುಖ್ಯತೆ ಸಿಕ್ಕುತ್ತಿರಲಿಲ್ಲ, ವಾಹಿನಿಯಿಂದಲ್ಲ ಆದರೆ ಮೇಲಿನವರಿಂದ. ಮತ್ತೊಂದು ಏನೆಂದರೆ, ಮನೆ ಬಿಟ್ಟು ಬರುವ ಕಂಟೆಸ್ಟೆಂಟ್ಸ್ಗಳಿಗೆ ಎಲ್ಲ ಸೌಲಭ್ಯಗಳು ಲಭ್ಯವಾಗಬೇಕು ಎಂದು 2 ಸಜೆಷನ್ಸ್ ಅನ್ನು ನೀಡಿದ್ದರು. ಅದಲ್ಲದೆ ಫ್ಯಾನ್ಸ್ಗಳ ಮತ್ತು ಪ್ರೇಕ್ಷಕರ ಅಭಿಮಾನವನ್ನು ನೋಡಿ ಅವರು ಬಿಗ್ ಬಾಸ್ 12 ಅನ್ನು ಮಾಡಲು ಒಪ್ಪಿಕೊಂಡಿದ್ದಾರೆ. ಮತ್ತೊಂದು ಖುಷಿಯ ವಿಚಾರ ಏನೆಂದರೆ, ಅವರು ಬಿಗ್ ಬಾಸ್ 12 ಅನ್ನು ಹೋಸ್ಟ್ ಮಾಡುವುದಲ್ಲದೆ ಕಿಚ್ಚ ಸುದೀಪ್ ಅವರು ವರ್ಷಕ್ಕೆ 2 ಮೂವಿಯನ್ನು ನೀಡುತ್ತಾರೆ ಎಂದು ಹೇಳಿದ್ದಾರೆ. ಬಿಗ್ ಬಾಸ್ನ ರಿಯಲ್ ಬಾಸ್ ಎಂದರೆ ನಮ್ಮ ಕಿಚ್ಚ ಸುದೀಪ್ ಸರ್. ಸುದೀಪ್ ಸರ್, ನಿಮ್ಮ ಧ್ವನಿ ಮತ್ತು ನಿಮ್ಮ ಶೈಲಿ ಎಲ್ಲರ ಮನ ಗೆದ್ದಿದೆ. ಪ್ರಿಯ ವೀಕ್ಷಕರೇ, ನಾವೆಲ್ಲರೂ ಸೇರಿ ಬಿಗ್ ಬಾಸ್ ಸೀಸನ್ 12 ಅನ್ನು ಪುನಃ ಬ್ಲಾಕ್ ಬಾಸ್ಟರ್ ಆಗಿ ಮಾಡೋಣ. ಈ ಪ್ರಯತ್ನವು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು.